ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅಪರ್ಣಾ ಅಂತ. ನಾನು ಈ ವಿಡಿಯೋನ ನ್ಯೂ ಆರ್ಲಿನ್ಸ್, ಲೂಯಿಸಿಯಾನಾ, ಅಮೆರಿಕಾಯಿಂದ ಮಾಡ್ತಾ ಇದ್ದೀನಿ. ಐ ವೆಲ್ಕಮ್ ಯು ಆಲ್ ಟು ಮೈ ಚಾನಲ್ ದ ಶೆಫ್ಸ್ ವೈಫ್. ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಆರಾಮಾಗಿದ್ದೀನಿ. ಸ್ನೇಹಿತರೆ, ಇದು ನನ್ನ 2ನೇ ವಿಡಿಯೋ. ಮೊದಲನೇ ವಿಡಿಯೋದಲ್ಲಿ ನಾವು ಅಮೆರಿಕಾಗೆ ರೀಲೊಕೇಟ್ ಆಗಿದ್ದೀವಿ ಅನ್ನೋ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಈ ವಿಡಿಯೋದಲ್ಲಿ ಏನಕ್ಕೆ ರೀಲೊಕೇಟ್ ಆದ್ವಿ, ಅಂದ್ರೆ ರೀಲೊಕೇಶನ್ ಕಾರಣ ಏನು, ಎಲ್ಲಿಂದ ರೀಲೊಕೇಟ್ ಆದ್ವಿ, ರೀಲೊಕೇಶನ್ ಪ್ರೋಸೆಸ್ ಹೇಗಿತ್ತು, ಹಾಗೇನೆ ನಮ್ಮ ಯಜಮಾನ್ರ ಸಹಾಯ ಇಲ್ಲದೆ ನನಗೂ ಅಡುಗೆಗಳು ಮಾಡಕ್ ಬರುತ್ತೆ. ಇವತ್ತೇನು ಅಡುಗೆ ಮಾಡಿದ್ದೀನಿ, ಮತ್ತೆ ನಮ್ಮ ಈ ಅಮೆರಿಕಾ ಮನೆಯ ಸಣ್ಣ ಮನೆ ಇದೆಯಲ್ಲ, ಅದರದ್ದು ಒಂದು ಸಣ್ಣ ಟೂರ್ ಮಾಡಿ ನಿಮಗೆ ತೋರಿಸ್ತೀನಿ. ಸರಿ, ಹಾಗಾದ್ರೆ ಏನಕ್ಕೆ ರೀಲೊಕೇಟ್ ಆದ್ವಿ, ಏನ್ ಕಾರಣ ಅಂತಂದ್ರೆ ನಮ್ಮ ಯಜಮಾನ್ರಿಗೆ ಇಂಟರ್ನಲ್ ಜಾಬ್ ಟ್ರಾನ್ಸ್ಫರ್. ಈ ಕಾರಣದಿಂದ ನಾವು ಅಮೆರಿಕಾಗೆ ಬಂದಿದ್ದೀವಿ. ಎಲ್ಲಿಂದ ರೀಲೊಕೇಟ್ ಆದ್ವಿ ಅಂತಂದ್ರೆ ನಮ್ಮ ಯಜಮಾನ್ರು ಬಂದಿದ್ದು ಗಯಾನಾ ಇಂದ, ನಾನು ಬಂದಿದ್ದು UAE ಇಂದ. ಏನಕ್ಕೆ 2 ದೇಶದಿಂದ ಬಂದಿದ್ದೀವಿ, ಬೇರೆ ಬೇರೆ ದೇಶದಿಂದ ಬಂದಿದ್ದೀವಿ ಅಂತಂದ್ರೆ 3.5 ವರ್ಷದ ಹಿಂದೆ ನಮ್ಮ ಯಜಮಾನ್ರು ಅಬುದಾಬಿಯಿಂದ ಸೌದಿ ಅರೇಬಿಯಾಗೆ ರೀಲೊಕೇಟ್ ಆದ್ರು. ಹಿ ವಾಸ್ ಪಾರ್ಟ್ ಆಫ್ ದ ಪ್ರೀ ಓಪನಿಂಗ್ ಟೀಮ್. ಅಲ್ಲಿ ಒಂದು ಹೊಸ ಹೋಟೆಲ್ ಓಪನ್ ಆಗ್ತಾ ಇತ್ತು. ಅವರು ಸಾಫ್ಟ್ ಓಪನಿಂಗ್, ಗ್ರ್ಯಾಂಡ್ ಓಪನಿಂಗ್ ಎರಡಕ್ಕೂ ಇರಬೇಕಾಗಿತ್ತು ಅಲ್ಲಿ. ಅದರಿಂದ ಅವರು ಸೌದಿ ಅರೇಬಿಯಾಗೆ ರೀಲೊಕೇಟ್ ಆದ್ರು. ಅಲ್ಲಿಂದ ಮತ್ತೆ ರೀಲೊಕೇಟ್ ಆಗಿದ್ದು ಗಯಾನಾಗೆ. ನಾನು ಏನಕ್ಕೆ ಅವ್ರನ್ನ ಜಾಯಿನ್ ಆಗಲಿಲ್ಲ ಅಂತಂದ್ರೆ 3.5 ವರ್ಷದ ಹಿಂದೆ ನಮ್ಗೊಬ್ಬ ಮಗ ಇದ್ದಾನೆ. ಅವನು ಗ್ರೇಡ್ 11ನಲ್ಲಿದ್ದ. ಗ್ರೇಡ್ 11 and 12 ನಿಮಗೆ ಗೊತ್ತಿರೋ ಹಾಗೆ 2 ಕ್ರೂಷಿಯಲ್ ಇಯರ್ಸ್. ಯೂನಿವರ್ಸಿಟಿ ಪ್ರಿಪರೇಷನ್ಸ್ ಆಗಿರ್ಬೋದು, ಬೋರ್ಡ್ ಎಕ್ಸಾಮ್ಸ್ ಆಗಿರ್ಬೋದು, ಯೂನಿವರ್ಸಿಟಿ ಅಡ್ಮಿಷನ್ಸು, ಇದೆಲ್ಲ ಇದ್ದಿದ್ರಿಂದ ನಾನು ನನ್ನ ಮಗ ಅಬುದಾಬಿಲೇ ಉಳ್ಕೊಂಡಿದ್ವಿ. ಹೋದ ವರ್ಷ ಅವನು ಬೋರ್ಡ್ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಗಿ ಯೂನಿವರ್ಸಿಟಿ ಅಡ್ಮಿಷನ್ಸ್ ಆಯಿತು. ಇದು ಅವನ 2ನೇ ಯೂನಿವರ್ಸಿಟಿ ಇಯರ್. ಅವನು ಕೆನಡಾದಲ್ಲಿ ಓದ್ತಾ ಇದ್ದಾನೆ. ಸರಿ, ಇದೆಲ್ಲ ಇದ್ದಿದ್ರಿಂದ ನಾನು ಈ ವರ್ಷ ನಮ್ಮ ಯಜಮಾನ್ರನ್ನ ರೀಜಾಯಿನ್ ಆಗಿದ್ದೀನಿ. ಇಲ್ಲಿಗೆ ಬಂದು 2 ತಿಂಗಳಾಯ್ತು. 2 ತಿಂಗಳಿಂದ ಏನೇನೆಲ್ಲ ಮಾಡಿದೆ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಷಯ ನಿಮ್ಮ ಜೊತೆ ಏನ್ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು ಅಂತಂದ್ರೆ, ನಮ್ಮೂರಿನ ಥರನೇ ದಿನಸಿ ಸಾಮಾನುಗಳು, ಹೂವು, ಹಣ್ಣು, ತರಕಾರಿಗಳು ಎಲ್ಲ ಸಮೃದ್ಧಿಯಾಗಿ ಸಿಗೋದ್ರಿಂದ ಅಡುಗೆ ಮಾಡೋಕ್ಕಂತೂ ತುಂಬಾನೇ ಖುಷಿ ಆಗುತ್ತೆ. ನಾನಂತೂ ಆ ಟೈಮ್ನ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಇನ್ನೇನು ಇಲ್ವೇ ಇಲ್ಲ ಕೆಲಸ ಅಂತಾನೆ ಹೇಳ್ಬೋದು. ಇಷ್ಟು ಬ್ಯುಸಿ ಆಗಿತ್ತು ಇಷ್ಟು ವರ್ಷ ನನಗೆ. ಇವಾಗ ಒಂಥರ ಸ್ಟ್ಯಾಂಡ್ ಸ್ಟಿಲ್ ಆಗಿದೆ ಅನ್ಸುತ್ತೆ. ಯಾಕೆಂತಂದ್ರೆ ಬೆಳಗ್ಗೆ ಎದ್ರೆ ನಾವು ಕ್ಲೀನ್ ಆಗೋದು, ಸ್ನಾನ ಆಗಿರ್ಬೋದು, ಬೇರೆ ಕೆಲಸಗಳಾಗಿರ್ಬೋದು, ಅದೆಲ್ಲ ಮಾಡಿಕೊಂಡು ದೇವ್ರ ಪೂಜೆ, ಮನೆ ಕೆಲಸ, ಮನೆ ಕ್ಲೀನಿಂಗು, ಅಡುಗೆಗಳು, ಇದೆಲ್ಲ ಸೇರಿಸಿದ್ರು ಒಂದು 2-2.5 ಗಂಟೆಲೆಲ್ಲ ಮುಗ್ದೋಗುತ್ತೆ. ಆಮೇಲೆ ಏನು ಮಾಡೋದು, ಯಾರ ಜೊತೆನಾದ್ರೂ ಮನೆಯವ್ರ ಜೊತೆ ಮಾತಾಡೋಣ ಅಂತಂದ್ರೆ ನಿಮಗೆ ಗೊತ್ತು, ಟೈಮ್ ಡಿಫ್ರೆನ್ಸಸ್ ಇರೋದ್ರಿಂದ ನಾವೆದ್ದಿದ್ದಾಗ ಅವರೆಲ್ಲ ಮಲಗಿರ್ತಾರೆ, ಅವ್ರು ಎದ್ದಿದ್ದಾಗ ನಾವು ಮಲ್ಕೊಂಡಿರ್ತೀವಿ. ಆದರೂ ಒಂದು ಸಣ್ಣ ಸೈಕಲ್ ಗ್ಯಾಪಲ್ಲಿ ಎಲ್ಲರ ಹತ್ರನೂ ಮಾತಾಡ್ತಾ ಇದ್ದೀನಿ. ಅದು ನಡೀತಾ ಇದೆ. ಇನ್ನು ಅಡ್ಜಸ್ಟ್ ಆಗ್ಬೇಕು ಇಲ್ಲಿಗೆ. ಆಮೇಲೆ ಫ್ರೆಂಡ್ಸ್ಗಳನ್ನ ಮಾಡ್ಕೋಬೇಕು. ಪೇಪರ್ ವರ್ಕ್ ಎಲ್ಲ ಒಂದು ಸ್ವಲ್ಪ ಆಗಿದೆ. ಲೈಸೆನ್ಸ್ ಬರಬೇಕು. ಇನ್ನೊಂದು 2 ವಾರದಲ್ಲಿ ಲೈಸೆನ್ಸ್ ಕೂಡ ಬರುತ್ತೆ. ನಮ್ಮದೇ ಆದಂಥ ಒಂದು ಕಾರ್ ತೊಗೊಂಡ್ಮೇಲೆ ನಮಗೆ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಈ ಊರು ಅಕ್ಕಪಕ್ಕ ಮತ್ತು ಊರೊಳಗಡೆ ಏನಿದೆ ಅಂತೆಲ್ಲ. ಸೊ ನಾವೇ ಖುದ್ದಾಗಿ ತಿಳ್ಕೊಂಡ್ರೆ ಒಳ್ಳೇದಲ್ವಾ. ಸೊ ಅದಕ್ಕೆ ಕಾಯ್ತಾ ಇದ್ದೀವಿ. ಆಮೇಲೆ ಇಲ್ಲೆಲ್ಲ ಸ್ಟ್ರೀಟ್ ಕಾರೆಲ್ಲ ಇದೆ, ಅಂದರೆ ಟ್ರಾಮ್ ಇದೆಯಲ್ಲ, ದುಬೈ ಮತ್ತು ಅಬುದಾಬಿನಲ್ಲಿ, ದುಬೈಯಲ್ಲಿ ಆ ಥರನೇ ಇಲ್ಲೂ ಇದೆ. ತುಂಬ ಕನ್ವೀನಿಯೆಂಟ್ ಆಗಿದೆ ಓಡಾಡೋಕ್ಕೆಲ್ಲ. ಆಮೇಲೆ ನಿಮಗೆ ಗೊತ್ತು, ಊಬರ್ ಇದೆ, ಲಿಫ್ಟ್ ಇದೆ, ಆಮೇಲೆ ಪ್ರೈವೇಟ್ ಟ್ಯಾಕ್ಸೀಸ್ ಕೂಡ ಇದೆ, ಮತ್ತು RTA ಬಸ್ ಫೆಸಿಲಿಟಿ ಇದೆ. ಇದೆಲ್ಲನೂ ತುಂಬ ಕನ್ವೀನಿಯೆಂಟ್ ಆಗಿರೋದ್ರಿಂದ ನಮಗೇನು ಅಷ್ಟು ಮಿಸ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಬಟ್ ತುಂಬ ಒಂದು ಮೇಜರ್ ಡಿಫ್ರೆನ್ಸ್ ನಾನು ನೋಡ್ತಿರೋದೇನು ಅಂತಂದರೆ, ಇಷ್ಟು ವರ್ಷ ನಾನು ಟ್ಯಾಕ್ಸ್ಗೆ ಯೂಸ್ಟು ಆಗೇ ಇರಲಿಲ್ಲ. ಇವಾಗ ಏನೇ ಸಾಮಾನು ಕೊಂಡ್ಕೊಂಡ್ರು ಅಥವಾ ರಿಟರ್ನ್ ಮಾಡಿದ್ರು ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ಟಬೇಕು. ಸ್ವಲ್ಪ ಹೊಟ್ಟೆ ಉರಿತಾ ಇದೆ. ಆಗಾದೊಂದು ಸ್ವಲ್ಪ ಟೈಮ್ ತಗೊಳ್ಳೋದಾಗ ಅಡ್ಜಸ್ಟ್ ಆಗೋಕ್ಕೆ. ನಿದ್ದೆ ಬರಲ್ಲ ಕೆಲಸತ್ತಿ. ತುಂಬ ಸಾಮಾನು ತೊಗೊಂಡು ತುಂಬ ಟ್ಯಾಕ್ಸ್ ಕೊಟ್ಟಾಗ ಸಿಕ್ಕಾಪಟ್ಟೆ ಬೇಜಾರಾಗತ್ತೆ. ಮತ್ತು ಏನೇ ವಸ್ತು ತೊಗೊಂಡ್ರು ನೀವು ಎಲ್ಲ ಮಾಡ್ದಂಗೆ ನಾನು ಕನ್ವರ್ಟ್ ಮಾಡ್ತಾ ಇದ್ದೀವಿ. ಆದರೆ ನಾನು ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡ್ತಾ ಇಲ್ಲ, UAE ದಿರಮ್ಸ್ ಕನ್ವರ್ಟ್ ಮಾಡ್ತೀನಿ. 15 ವರ್ಷದಿಂದ ನಾನು ಆ ಕರೆನ್ಸಿಗೆ ಯೂಸ್ಟು ಆಗಿ ಇವಾಗ ನನಗೆ ಏಕದಡಮ್ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. UAE ಕರೆನ್ಸಿಗೆ, UAE ದಿರಮ್ಸ್ ಕನ್ವರ್ಟ್ ಮಾಡಿ ನನಗೊಂದು ಸ್ವಲ್ಪ ಕಂಫರ್ಟಬಲ್ ಅನ್ಸಿದ ಮೇಲೆ ನಾನು ಮುಂದೆ ಹೋಗಿ ಕೊಂಡ್ಕೊತಾ ಇದ್ದೀನಿ. ಹೋಗ್ತಾ ಗೊತ್ತಾಗುತ್ತೆ. ಬನ್ನಿ, ಫಸ್ಟ್ ಆಫ್ ಆಲ್ ನಾನು ಏನು ಅಡುಗೆ ಮಾಡಿದ್ದೀನಿ ಅಂತ ನೋಡ್ಕೊಂಬನ್ನ. ಇವಾಗಿನ ನಾನು ಊಟ ಮಾಡಿ ಮುಗಿಸಾಗಿದೆ ಆಲ್ರೆಡಿ. ಬನ್ನಿ ತೋರಿಸ್ತೀನಿ.
ಮತ್ತು ಮನೆ ಹೇಗಿದೆ ಅಂತಲೂ ನೋಡ್ಕೊಂಬರೋಣ ಬನ್ನಿ. ಸರಿ, ಹಾಗಾದರೆ ನಾನು ಏನು ಅಡುಗೆ ಮಾಡಿದೆ ಅಂತ ನೋಡಿದ್ರಿ, ನಮ್ಮ ಸಣ್ಣ ಮನೆ ಹೇಗಿದೆ ಅಂತ ನೋಡಿದ್ರಿ. ಇದೆರಡನೇ ವಿಡಿಯೋನೇ ಏನಪ್ಪ ಇಷ್ಟೊಂದು ಬಾಯ್ ಬಡ್ಕೋತಾ ಇದ್ದಾಳೆ ಅಂತ ಅನ್ಕೋತಾ ಇರ್ಬೋದಲ್ವಾ? ಹೌದು, ನಾನು ನಂಬರ್ 1 ಬಾಯ್ ಬಡ್ಕಿ. ಇನ್ನೂ ಹೋಗ್ತಾ ಹೋಗ್ತಾ ನೋಡ್ತಾ ಇರಿ ನನ್ನ ಟ್ಯಾಲೆಂಟ್ನ. ಸರಿ, ಹಾಗಾದರೆ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ವಿಲ್ ಆಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಹ್ಯಾವ್ ಅ ಗುಡ್ ಒನ್. ಬಾಯ್.